ಮತ್ತು ಪರ್ಯಾಯ ಪಕ್ಷ ಕಟ್ಟಿದವರು ಹೊಸ ಪಕ್ಷ ಕಡೆ ಯಡಿಯೂರಪ್ಪ ಅವರು ಕೂಡ ಕುಗ್ಗ ಕಟ್ಟಿದ್ರು ಕೆಜೆಪಿನ ಯಾವುದೂ ಕೂಡ ಸಕ್ಸಸ್ ಆಗಲಿಲ್ಲ. ಈ ನಿಟ್ಟಿನಲ್ಲಿ ನೀವು ಯಾವ ವಿಚಾರ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅಂತ? ದೇವೇಗೌಡರು ಸಕ್ಸಸ್ ಆಗಲ್ರಿ, ಆಗ್ಯಾರಿಲ್ಲ. ಬಂಗಾರಪ್ಪನವ್ರು 10 ಸೀಟ್ ತೊಗೊಂಡು ಬಂದಿದ್ರಲ್ಲ, ಅವ್ರದ್ದು ಯಾವುದು ಅದು KCP. ಯಡಿಯೂರಪ್ಪದ ಅಷ್ಟು ಪಾಪ್ಯುಲಾರಿಟಿ ಇದ್ದಿದ್ದಿಲ್ಲ ರೀ. ನೀವು ಲೆಕ್ಕ ಬರೀ ಸುಮ್ಮನೆ ಯಡಿಯೂರಪ್ಪ ಆಯ್ತು ಅಂತ ಹೇಳಕತ್ತೀರಿ. 8 ಸೀಟ್ ಬಂದವ್ರಿ ಕರ್ನಾಟಕ ಜನತಾ ಪಾರ್ಟಿದು, 3 ಬಂದವ 4 ಬಂದು. ಬಂಗಾರಪ್ಪ ಅವ್ರಿಗಿಂತ ಸ್ಟ್ರಾಂಗ್ ಇಲ್ಲರಿ, 10 ಬಂದಿದ್ದು. ನಾನೇನು 94 MLA ಆದಾಗ 10 ಮಂದಿ KCP ಮೆಂಬರ್ ಇದ್ರು ನಮ್ಮ ಜೋಡ. ಅಲ್ಲಿಂದ ದೇವೇಗೌಡರು 40, 54, 58 ತನಕ ಬಂದ. ಅಂದ್ರೆ ಏನೈತಿ, ಎಲ್ಲರನ್ನ ಹಂಗೆ ಹೋಲಿಸ್ಲಕ್ಕೆ ಹೋಗ್ಬೇಡ್ರಿ. ಜನ ನೇತೃತ್ವದವ ಹೆಂಗೆ ಅದಾನ, ಇವನು ನಾವು ನಾಯಕತ್ವ ಒಪ್ಕೊಂಡು ಅಂದ್ರೆ ನಮ್ಮ ರಾಜ್ಯ ಉದ್ಧಾರ ಮಾಡ್ತಾನೆ, ನಮ್ಮ ಒಳ್ಳೆ ಕೆಲಸ ಆಗ್ತಾವೆ, ಕರಪ್ಷನ್ ಕಡಿಮೆ ಆಗ್ತದೆ. ಭ್ರಷ್ಟಾಚಾರ ಕಡಿಮೆ ಆದರೆ ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ 1 ರಾಜ್ಯ ಆಗ್ತದೆ. ಅಷ್ಟು ಸಂಪನ್ಮೂಲ ಇರೋಂಥ ರಾಜ್ಯ. ಬರೀ ತಿನ್ನೋದು. ದುಬೈದಾಗ ಆಸ್ತಿ ಮಾಡಿದೆ, ಮಸ್ಕತ್ನಾಗ ಆಸ್ತಿ ಮಾಡಿದೆ, ಅಲ್ಲೆಲ್ಲೆಲ್ಲೋ ದೊಡ್ಡ ಏನೋ ಇವು ಕಟ್ಟದ, ರೆಸಾರ್ಟ್ ಕಟ್ಟದೆ, ಹಡಗು ತೊಗೊಂಡೇ ಮಾಡ್ಯಾರ ಎಲ್ಲ. BJPಗೂ ಅದಾರ ಅವರು, ಹಡಗದು ಅದಾವ ಅಲ್ಲಿ ಸಿಂಗಾಪುರ್ನಾಗ ಅಡ್ಡಾಡಕತ್ತಾವ. ಇಲ್ಲಿದ್ರೆ ನಾವು ರೈತನ ಮಕ್ಕಳು, ನಾವು ರೈತರಿಗೆ ಶೂನ್ಯ ಬಡ್ಡಿ ಕೊಟ್ಟಿವಿ. ಅಲ್ಲೇ ಮಕ್ಕಳ ಇಲ್ಲೇ ಒಂದು ಫ್ಯಾಕ್ಟ್ರಿ, ಸಕ್ಕರೆ ಫ್ಯಾಕ್ಟ್ರಿ ಕಟ್ಬೇಕಪ್ಪ ಒಂದು ಶಿವಮೊಗ್ಗದಾಗ. 4 ಸ್ಟಾರ್ ಹೋಟೆಲ್ ಕಟ್ಟಿರಿ ಶಿವಮೊಗ್ಗದಾಗ. ಶಿವಮೊಗ್ಗದಾಗ ಹಿಂಗೆ ಹೊಂಟ್ರ ಅಂದ್ರೆ ಇದು ಯಾರ್ದಂದ್ರೆ ಇದು ಯಡಿಯೂರಪ್ಪ ಅಂದ್ರಿ, ಇದು ಯಾರ್ದು ಇದು ರಾಘವೇಂದ್ರ ಅಂದ್ರಿ, ಅದು ಮುಂದಿನ ಅದು ವಿಜಯೇಂದ್ರ ಇದೇ ಹೇಳ್ತಾರೆ. ಹೋಗಿ ನೋಡಿ ಬರ್ರಿ ಶಿವಮೊಗ್ಗದಾಗ. ಮತ್ತು ಪರ್ಯಾಯ ಪಕ್ಷ ಕಟ್ಟಿದವರು ಹೊಸ ಪಕ್ಷ ಕಡೆ ಯಡಿಯೂರಪ್ಪ ಅವರು ಕೂಡ ಕುಗ್ಗ ಕಟ್ಟಿದ್ರು ಕೆಜೆಪಿನ ಯಾವುದೂ ಕೂಡ ಸಕ್ಸಸ್ ಆಗಲಿಲ್ಲ. ಈ ನಿಟ್ಟಿನಲ್ಲಿ ನೀವು ಯಾವ ವಿಚಾರ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅಂತ? ದೇವೇಗೌಡರು ಸಕ್ಸಸ್ ಆಗಲ್ರಿ, ಆಗ್ಯಾರಿಲ್ಲ. ಬಂಗಾರಪ್ಪನವ್ರು 10 ಸೀಟ್ ತೊಗೊಂಡು ಬಂದಿದ್ರಲ್ಲ, ಅವ್ರದ್ದು ಯಾವುದು ಅದು KCP. ಯಡಿಯೂರಪ್ಪದ ಅಷ್ಟು ಪಾಪ್ಯುಲಾರಿಟಿ ಇದ್ದಿದ್ದಿಲ್ಲ ರೀ. ನೀವು ಲೆಕ್ಕ ಬರೀ ಸುಮ್ಮನೆ ಯಡಿಯೂರಪ್ಪ ಆಯ್ತು ಅಂತ ಹೇಳಕತ್ತೀರಿ. 8 ಸೀಟ್ ಬಂದವ್ರಿ ಕರ್ನಾಟಕ ಜನತಾ ಪಾರ್ಟಿದು, 3 ಬಂದವ 4 ಬಂದು. ಬಂಗಾರಪ್ಪ ಅವ್ರಿಗಿಂತ ಸ್ಟ್ರಾಂಗ್ ಇಲ್ಲರಿ, 10 ಬಂದಿದ್ದು. ನಾನೇನು 94 MLA ಆದಾಗ 10 ಮಂದಿ KCP ಮೆಂಬರ್ ಇದ್ರು ನಮ್ಮ ಜೋಡ. ಅಲ್ಲಿಂದ ದೇವೇಗೌಡರು 40, 54, 58 ತನಕ ಬಂದ. ಅಂದ್ರೆ ಏನೈತಿ, ಎಲ್ಲರನ್ನ ಹಂಗೆ ಹೋಲಿಸ್ಲಕ್ಕೆ ಹೋಗ್ಬೇಡ್ರಿ. ಜನ ನೇತೃತ್ವದವ ಹೆಂಗೆ ಅದಾನ, ಇವನು ನಾವು ನಾಯಕತ್ವ ಒಪ್ಕೊಂಡು ಅಂದ್ರೆ ನಮ್ಮ ರಾಜ್ಯ ಉದ್ಧಾರ ಮಾಡ್ತಾನೆ, ನಮ್ಮ ಒಳ್ಳೆ ಕೆಲಸ ಆಗ್ತಾವೆ, ಕರಪ್ಷನ್ ಕಡಿಮೆ ಆಗ್ತದೆ. ಭ್ರಷ್ಟಾಚಾರ ಕಡಿಮೆ ಆದರೆ ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ 1 ರಾಜ್ಯ ಆಗ್ತದೆ. ಅಷ್ಟು ಸಂಪನ್ಮೂಲ ಇರೋಂಥ ರಾಜ್ಯ. ಬರೀ ತಿನ್ನೋದು. ದುಬೈದಾಗ ಆಸ್ತಿ ಮಾಡಿದೆ, ಮಸ್ಕತ್ನಾಗ ಆಸ್ತಿ ಮಾಡಿದೆ, ಅಲ್ಲೆಲ್ಲೆಲ್ಲೋ ದೊಡ್ಡ ಏನೋ ಇವು ಕಟ್ಟದ, ರೆಸಾರ್ಟ್ ಕಟ್ಟದೆ, ಹಡಗು ತೊಗೊಂಡೇ ಮಾಡ್ಯಾರ ಎಲ್ಲ. BJPಗೂ ಅದಾರ ಅವರು, ಹಡಗದು ಅದಾವ ಅಲ್ಲಿ ಸಿಂಗಾಪುರ್ನಾಗ ಅಡ್ಡಾಡಕತ್ತಾವ. ಇಲ್ಲಿದ್ರೆ ನಾವು ರೈತನ ಮಕ್ಕಳು, ನಾವು ರೈತರಿಗೆ ಶೂನ್ಯ ಬಡ್ಡಿ ಕೊಟ್ಟಿವಿ. ಅಲ್ಲೇ ಮಕ್ಕಳ ಇಲ್ಲೇ ಒಂದು ಫ್ಯಾಕ್ಟ್ರಿ, ಸಕ್ಕರೆ ಫ್ಯಾಕ್ಟ್ರಿ ಕಟ್ಬೇಕಪ್ಪ ಒಂದು ಶಿವಮೊಗ್ಗದಾಗ. 4 ಸ್ಟಾರ್ ಹೋಟೆಲ್ ಕಟ್ಟಿರಿ ಶಿವಮೊಗ್ಗದಾಗ. ಶಿವಮೊಗ್ಗದಾಗ ಹಿಂಗೆ ಹೊಂಟ್ರ ಅಂದ್ರೆ ಇದು ಯಾರ್ದಂದ್ರೆ ಇದು ಯಡಿಯೂರಪ್ಪ ಅಂದ್ರಿ, ಇದು ಯಾರ್ದು ಇದು ರಾಘವೇಂದ್ರ ಅಂದ್ರಿ, ಅದು ಮುಂದಿನ ಅದು ವಿಜಯೇಂದ್ರ ಇದೇ ಹೇಳ್ತಾರೆ. ಹೋಗಿ ನೋಡಿ ಬರ್ರಿ ಶಿವಮೊಗ್ಗದಾಗ.